ಅದರಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಬುಧನ ನಕ್ಷತ್ರದಲ್ಲಿ ವ್ಯಯಸ್ಥಾನದಲ್ಲಿ ಸುಖಾಧಿಪತಿಯಾದಂಥ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಇವತ್ತು ಹಲವಾರು ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ಮನಸ್ಸು ಹತೋಟಿನಲ್ಲಿರೋದಿಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ಅಜಾಗರೂಕತೆ, ನಿರ್ಲಕ್ಷ್ಯ, ಇದರಿಂದ ಇವತ್ತು ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ತೃತೀಯಾಧಿಪತಿ ಏಕಾದಶದಲ್ಲಿರತಕ್ಕಂಥದ್ದು. 11ನೇ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು ಅದ್ಭುತವಾಗಿದೆ. ಯಾಕಂದರೆ 2ನೇ ಮನೆ ಅಂದರೆ ದುಡ್ಡು ಕಾಸಿನ ಒಂದು ವಿಚಾರಗಳನ್ನು ತೋರಿಸ್ತಕ್ಕಂಥದ್ದು. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆದಂಥ ಬುಧನ ನಕ್ಷತ್ರದಲ್ಲಿ ಚಂದ್ರ ಗುರುವಿನ ಮನೆಯಲ್ಲಿ ಇರತಕ್ಕಂಥದ್ದು. ಒಂದು ವಿಶೇಷವಾದ ಅನುಭವ, ಒಂದು ವಿಶೇಷವಾದ ಅನುಭೂತಿಯನ್ನು ನೀವು ಪಡ್ಕೊಳ್ತೀರಾ. ಇವತ್ತು ನಿಮ್ಮ ಇಂಟ್ಯೂಷನ್ ತುಂಬ ಹೈ ಲೆವೆಲಲ್ಲಿರುತ್ತೆ. ಏನಾದರೂ ಡಿಸಿಷನ್ಸ್ ತೊಗೋಬೇಕಾದ್ರೆ ಇವತ್ತು ನಿಮಗೆ ಇವತ್ತು ಇಡೀ ಪ್ರಕೃತಿ ನಿಮಗೆ ಪೂರಕವಾಗಿರುತ್ತೆ ಅಂತ ಹೇಳ್ಬೋದು ನಾನು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಧನಾಧಿಪತಿ ಇವತ್ತು ಕರ್ಮಸ್ಥಾನದಲ್ಲಿರತಕ್ಕಂಥದ್ದು. ಕುಟುಂಬಾಧಿಪತಿ, ವಾಕ್ಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿರತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿದೆ. ಕಾರಣ ಏನಂತಂದರೆ ಇವತ್ತು ಆಡ್ತಕ್ಕಂಥ ಮಾತಲ್ಲ, ಹಿಂದೆ ನೀವು ಯಾವತ್ತೂ ಹೇಳಿರತಕ್ಕಂಥ ಮಾತುಗಳಿಗೆ ಇವತ್ತು ವಿಶೇಷವಾದ ಅರ್ಥ, ವಿಶೇಷವಾದ ಗೌರವ ಬರ್ತಕ್ಕಂಥದ್ದು. ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿಯಾದಂಥ ಚಂದ್ರ ಇವತ್ತು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು. ಇವತ್ತು ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಂದರೆ, ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ, ಆರ್ಕಿಟೆಕ್ಟ್ ನೀವೇ ಆಗಿರ್ತೀರ. ಇವತ್ತು ಸರಿಯಾದಂಥ ಒಂದು ಪ್ಲಾನಿಂಗ್ ಇಟ್ಕೊಂಡು ಕೆಲಸ ಮಾಡಿ. ಇವತ್ತು ಒಂದು 2 ಅವರ್ಸ್ ಮುಂದಿನ 6 ತಿಂಗಳು ಏನು ಮಾಡಬೇಕು, ಮುಂದಿನ 2 ವರ್ಷ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ಬರೇ ಕೂತ್ಕೊಂಡು ಇವತ್ತು ಆಲೋಚನೆ ಮಾಡಿ ಒಂದು ಪ್ರಾಪರ್ ಪ್ಲಾನಿಂಗ್ ಶೀಟ್ನ ಮಾಡ್ಕೊಳ್ಳಿ. ಎಲ್ಲವೂ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಸಿಂಹರಾಶಿ. ಸಿಂಹರಾಶಿಯವರು ಜಾಗ್ರತೆಯಿಂದ ಇರಬೇಕಾಗಿರುವಂಥ ದಿವಸ. ಕಾರಣ ವ್ಯಯಾಧಿಪತಿ ಆದಂಥ ಚಂದ್ರ ಅಷ್ಟಮದಲ್ಲಿರತಕ್ಕಂಥದ್ದು. ಕಷ್ಟ ನಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಎಲ್ಲವೂ ಇವತ್ತು ಒಂದರ ಮೇಲೆ ಒಂದು ತಾನಾಗದಾನ ಬರ್ತಾ ಇರತಕ್ಕಂಥ ದಿವಸ ಆಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಮುಂಗೋಪ, ನಿಮ್ಮ ಒಂದು ತಾಳ್ಮೆಯಲ್ಲಿರತಕ್ಕಂಥ ಒಂದು ಸ್ವಭಾವ, ಇದು ಇನ್ನಷ್ಟು ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ಏನಾದರೂ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರತಕ್ಕಂಥ ಸಿಚುಯೇಷನ್ ಸಿಕ್ಕಾಕೊಂಡಿದ್ದೀರಾ ಅಂತಂದರೆ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಕಂಡಿದ್ದನ್ನೆಲ್ಲ ಯಾರಿಗೂ ವರದಿ ಒಪ್ಪಿಸೋದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ನಡೆದಿದೆ, ಒಂದು ಕೆಟ್ಟ ಸಂಘಟನೆ ನಡೆದು ಹೋಗಿದೆ, ನನಗೆ ಗೊತ್ತಿಲ್ಲ ಅನ್ನೋ ಪ್ರಕಾರವಾಗಿರಬೇಕಾಗುತ್ತೆ. ಕೆಲವೊಂದು ದಿನಗಳು ನಾವು ಕುರುಡರಾಗಬೇಕು, ಕೆಲವೊಂದು ದಿನಗಳು ನಾವು ಕಿವಿಡರಾಗಬೇಕು, ಕೆಲವೊಂದು ದಿನಗಳು ನಾವು ಮೂಕರಾಗಬೇಕು. ಇವತ್ತು ಸಿಂಹರಾಶಿಯವರು ಈ 3 ಮಾಡಬೇಕಾಗಿರ್ತಕ್ಕಂಥ, ಗಾಂಧೀಜಿ ತೋರಿಸಿರ್ತಕ್ಕಂಥ 3 ಕೋತಿಗಳು ನೀವಾಗಬೇಕಾಗಿರ್ತಕ್ಕಂಥ ಒಂದು ವಿಲಕ್ಷಣವಾದ ದಿವಸ ಆಗಿರುತ್ತೆ. ಈ ಸೂಕ್ಷ್ಮವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಏಕಾದಶಾಧಿಪತಿ ಇವತ್ತು ನಿಮಗೆ ಸಪ್ತಮದಲ್ಲಿರತಕ್ಕಂಥದ್ದು ಅದ್ಭುತವಾಗಿದೆ. ಇವತ್ತು ನಿಮ್ಮ ಪಾರ್ಟ್ನರ್ಸು, ಎಸ್ಪೆಷಲಿ ಯಾರಾದರೂ ಹೊಸದಾಗಿ ಒಂದು ಸಂಬಂಧದಲ್ಲಿ, ಒಂದು ರಿಲೇಷನ್ಶಿಪ್ನಲ್ಲಿರತಕ್ಕಂಥ ವ್ಯಕ್ತಿಗಳು, ಅವರುಗಳು ಇವತ್ತು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ವಿಶೇಷವಾಗಿರತಕ್ಕಂಥ ದಿವಸ ಆಗಿರುತ್ತೆ. ಈ ಪ್ರೇಮಾನುರಾಗ ಸ್ಥಾನಾಧಿಪತಿ ಸಪ್ತಮದಲ್ಲಿ ಕೂತ್ಕೊಂಡಾಗ ಇವತ್ತು ಅದ್ಭುತವಾದ ಸಪೋರ್ಟ್ ನಿಮ್ಮ ಸ್ಪೌಸಿಂದ ಆಗಲಿ, ನಿಮ್ಮ ಬಾಯ್ ಫ್ರೆಂಡಿಂದ ಆಗಲಿ, ಗರ್ಲ್ ಫ್ರೆಂಡಿಂದ ಆಗಲಿ, ಅಥವಾ ನಿಮ್ಮ ಇವರಿಂದ ಆಗಲಿ, ನಿಮ್ಮ ಸಂಗಾತಿಯಿಂದ ಆಗಲಿ ಬರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಈ ಒಂದು ಗಳಿಗೆಗಳ ವಿಶೇಷತೆ ಏನಿರುತ್ತೆ, ಇದನ್ನು ಸರಿಯಾಗಿ ಬಳಸ್ಕೋಬೇಕು ನೀವು. ಇಂಥ ಸಮಯದಲ್ಲಿ ಕೂತ್ಕೊಂಡು ಒಂದು ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದಾಗಲಿ ಮಾಡಿದ್ದಾದಲ್ಲಿ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ.